ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ರಸ್ತೆಯೂ ಕೂಡ ಇಲ್ಲ, ಮೂಲ ಸೌಕರ್ಯಗಳೇ ಇಲ್ಲದೆ ನಿವಾಸಿಗಳು ಪ್ರತಿದಿನ ಪ್ರತಿ ಕ್ಷಣ ಕೂಡ ಪರದಾಡ್ತಾ ಇದ್ದಾರೆ. ಇಂಥದ್ದೊಂದು ಸಮಸ್ಯೆಗಳ ಸುರಿಮಳೆ ಕಂಡು ಬಂದಿದ್ದು ವಿದ್ಯಾರಣ್ಯಪುರದಲ್ಲಿ. ಕುಡಿಯಲು ನೀರಿಲ್ಲ, ಓಡಾಡಲು ರಸ್ತೆಯೂ ಇಲ್ಲ, ಮೂಲ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದ ಅಧಿಕಾರಿಗಳು ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ನೋ ಯೂಸ್, ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಗೋಳನ್ನ ಕೇಳೋರು ಯಾರು ಅಂತ ಅಲ್ಲಿನ ನಿವಾಸಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಜನರ ಅಳಲು ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ನಗರದಲ್ಲಿ ಆಗಿರಬಹುದು ಅಥವಾ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಆಗಿರಬಹುದು, ಮೂಲ ಸೌಕರ್ಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಮೂಲ ಸೌಕರ್ಯಗಳೇ ಇಲ್ಲದೆ ಹೇಗ್ ಬದುಕೋಕ್ಕಾಗುತ್ತೆ? ಜನಪ್ರತಿನಿಧಿಗಳು ಅನ್ನೋರು ಎಲ್ಲ ಹೋಗಿರ್ತಾರೆ? ಹಾಗಾದ್ರೆ ಇಂತಹ ಸಮಸ್ಯೆಗಳ ಸುರಿಮಳೆ ಇದ್ರೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಕುಡಿಯೋಕೆ ನೀರಿಲ್ಲ ನೋಡಿ, ಓಡಾಡೋಕೆ ರಸ್ತೆಯೂ ಕೂಡ ಇಲ್ಲ. ಇದರ ಕುರಿತಂತೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇರೋ ಡಾಂಬರ್ ಎಲ್ಲ ಕಿತ್ಕೊಂಡು ಹೋಗಿದೆ. ಈ ರಸ್ತೆಯಲ್ಲಿ ಹೆಂಗ್ ಓಡಾಡಕ್ಕಾಗತ್ತೆ? ಪ್ರತಿನಿತ್ಯವೂ ಕೂಡ ಓಡಾಡ್ಬೇಕು, ಶಾಲೆಗೆ ಮಕ್ಕಳನ್ನ ಬಿಡ್ಬೇಕಾಗತ್ತೆ, ಆಟೋಗಳು ಓಡಾಡುತ್ತೆ, ಜೀವನ ನಡೆಸಬೇಕಾಗತ್ತೆ. ಇಂತಹ ಅವ್ಯವಸ್ಥೆ ಕೂಡಿರ್ತಕ್ಕಂಥ ಒಂದು ವಿದ್ಯಾರಣ್ಯಪುರ ನಿವಾಸಿಗಳು ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಇರುವಂತದ್ದು. ಆದರೆ ಯಾಕೆ ಈ ರಸ್ತೆನ ಇದುವರೆಗೂ ಸರಿ ಮಾಡಿಲ್ಲ ಅನ್ನೋದು ಜನಗಳಲ್ಲಿ ಪ್ರಶ್ನೆ ಮೂಡಿದೆ. ಆದಷ್ಟು ಬೇಗ ಈ ರಸ್ತೆನ ಸರಿಪಡಿಸಿಕೊಳ್ಳಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಿನ ಶಾಸಕ ಕೃಷ್ಣ ಬೈರೇಗೌಡ ಅವರ ಕ್ಷೇತ್ರದಲ್ಲಿ ಈ ಅವ್ಯವಸ್ಥೆ ಕಂಡು ಬಂದಿದೆ. ವಿದ್ಯಾರಣ್ಯಪುರದ ಜ್ಞಾನೇಶ್ವರಿ ಗುರುದರ್ಶನ ವೆಂಕಟಸ್ವಾಮಪ್ಪ ಲೇಔಟ್ನಲ್ಲಿ ಸಮಸ್ಯೆಗಳ ಆಗರವೇ ಇರುವಂತದ್ದು. ಸ್ಥಳೀಯ ನಿವಾಸಿಗಳಿಗೆ ಕುಡಿಯಲು ನೀರು ಕೂಡ ಸಿಗ್ತಾ ಇಲ್ಲ. ಬೇಸಿಗೆ ಬೇರೆ, ಓಡಾಡೋಕೆ ಸೂಕ್ತವಾದಂತಹ ರಸ್ತೆಯೂ ಕೂಡ ಇಲ್ಲ. ಸವಾರರು ದಿನನಿತ್ಯ ಪರದಾಡ್ತಾ ಇದ್ದಾರೆ. ಹದಗೆಟ್ಟಂತಹ ರಸ್ತೆಯಲ್ಲಿ ಆತಂಕದಿಂದಲೇ ಪ್ರತಿನಿತ್ಯವೂ ಕೂಡ ಜೀವವನ್ನ ಕೈಯಲ್ಲಿಟ್ಕೊಂಡು ಸಂಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅಂತಿಲ್ಲ, ಡೋಂಟ್ ಕೇರ್ ಅಂತ ಅವ್ರ ಪಾಡಿಗೆ ಅವರಿದ್ದಾರೆ. ಜಾಣ ಕುರುಡುತನವನ್ನ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ಎದ್ದು ತೋರಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಮ್ಮ ರಸ್ತೆ ನಮ್ಮ ಹಕ್ಕು, ಬರೀ ಆಶ್ವಾಸನೆ ಸಾಕು, ಏನಾದ್ರೂ ಕೆಲಸ ಮಾಡಿ ತೋರಿಸಿ ಎನ್ನುವಂತಹ ಒಂದು ಬೋರ್ಡ್ ಅನ್ನ ಇಟ್ಕೊಂಡು ಇಡೀ ಲೇಔಟ್ನ ಒಂದು ನಿವಾಸಿಗಳು ಏನಿದ್ದಾರೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿರುವಂಥದ್ದು. ಆ ನೂರಾರು ಸಮಸ್ಯೆಗಳನ್ನ ಏನು ಬಗೆಹರಿಸಬೇಕಾಗಿಲ್ಲ. ಅಟ್ಲೀಸ್ಟ್ ಮೂಲ ಸೌಕರ್ಯಗಳು, ಓಡಾಡೋಕೆ ರಸ್ತೆ ಬೇಕು. ರಸ್ತೆ ಆದ್ರೂ ಕೊಡ್ತಾರಾ? ರಸ್ತೆ ಆದ್ರೂ ಮಾಡಿದ್ರು 2 ದಿನ ಬಾಳಿಕೆ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ರಸ್ತೆ ಸರಿ ಇಲ್ಲ. ನಾವು 3-4 ವರ್ಷ ಆಯಿತು. ನಾವಿರೋದು ಸೋಮಣ್ಣ ಗಾರ್ಡನು. ನಾವು ಈ ಕಡೆ ಜರ್ನಿ ಮಾಡುವಾಗ ಆಟೋದಲ್ಲಿ ಎತ್ತೆತ್ತಿ ಕುಳುಕಿ ಮಾಡಿ ಸ್ಪೈನಲ್ ಕಾರ್ಡು ನನಗೆ ತಿರ್ಗಾ ಕ್ರಾಕ್ ಬಿಟ್ಟಿದೆ. ಇವಾಗ ತಿರ್ಗಾ ಬೆಲ್ಟ್ ಹಾಕಿದ್ದೀನಿ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ತಿರ್ಗಾ ನನಗೆ 4-5 ಸಾವಿರ ಡೈಲಿ ಇಂಜೆಕ್ಷನ್ ತೊಗೊತಾ ಇದ್ದೀನಿ. ಈ ರಸ್ತೆ ಫಸ್ಟು ಸರಿ ಮಾಡಿ ಕೊಡಬೇಕು ಅಂತ ವಿನಂತಿ. ಜನಗಳಿಗೆ ಅನುಕೂಲ ಆಗುತ್ತೆ. ನನಗೆ ಎಷ್ಟು ಜನನೋ ಗೊತ್ತಿಲ್ಲ. ನನಗಂತೂ ಇವಾಗ ಒಂದು ತಿಂಗಳಿಂದ ನನಗೆ ತಿರ್ಗಾ ಈ ಥರ ಆಗಿದೆ. ದಯವಿಟ್ಟು ಈ ರಸ್ತೆ ಒಂದು ರೆಡಿ ಮಾಡಿ ಕೊಡಬೇಕು ಅಂತ ಕೇಳ್ಕೊತೀವಿ ನಾವು. ಕೊಟ್ಟಿದ್ದೀವಿ ಲೆಟ್ರ್ ಎಲ್ಲ, ಅವರು ಏನು ತಗೊತಾ ಇಲ್ಲ. ಅದಕ್ಕೆ ಎಲ್ಲ ಮನೆ ಹತ್ರ ಹೋಗೋಣ ಅಂತ ಇದ್ದೀವಿ. ಇದು ಈ ರಸ್ತೆ ಬಂದ್ಬಿಟ್ಟು ಸಂಪರ್ಕ ರಸ್ತೆ ವಿದ್ಯಾರಣ್ಯಪುರಿಗೆ ಪರ್ಯಾಯವಾಗಿ ಒಂದು ಮುಖ್ಯ ರಸ್ತೆ ಅಂತಾನೆ ಹೇಳ್ಬೋದು. ಈ ರಸ್ತೆ ಹದಗೆಟ್ಟು ಸುಮಾರು 4 ವರ್ಷಗಳಾಗಿದೆ. 4 ವರ್ಷಗಳಿಂದ ಇದುವರೆಗೂ ಒಂದು ಟಾರ್ ಆಗಲಿ ಏನಾಗಲಿ ಹಾಕಲಿಲ್ಲ. ಇದು ಯಾವ ಅಧಿಕಾರಿಗಳ ದೌರ್ಜನ್ಯನೋ ನಿರ್ಲಕ್ಷ್ಯನೋ ನಮಗೂ ಗೊತ್ತಿಲ್ಲ. ಆದರೆ ನಮ್ಮ ಇಲ್ಲಿ ಸ್ಥಳೀಕರು ಸಾಕಷ್ಟು
ನೊಂದು ಬೆಂದು ಹೋಗ್ಬಿಟ್ಟಿದ್ದಾರೆ. ಈ ರಸ್ತೆನ ನಿರ್ಮಾಣ ಮಾಡುವಾಗ ಎಷ್ಟು ಚೆನ್ನಾಗಿತ್ತು ರಸ್ತೆ, ಬರ್ತಾ ಬರ್ತಾ ಅಷ್ಟೇ ರೀತಿಯಲ್ಲಿ ಹದಗೆಟ್ಟಿದೆ. ಈ ಕಡೆ ಯಾವುದೇ ಒಂದು ಪ್ರತಿನಿಧಿ ಆಗಲಿ ಅಧಿಕಾರಿಗಳೇ ಆಗಲಿ ಯಾರೂ ಕೂಡ ಈ ಕಡೆ ನೋಡ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಲೀಡರ್ಗಳು ಇದ್ದರೂ ಕೂಡ ವ್ಯರ್ಥವಾಗಿದ್ದಾರೆ ಹೊರತು ಅವರೇನು ಈ ಬಂದ್ಬಿಟ್ಟು ಈ ಸ್ಥಳೀಕರವಾಗಿ ಏನೋ ಒಂದು ಸಹಾಯ ಮಾಡಬೇಕು, ರಸ್ತೆ ಮುಖಾಂತರಾಗಿ ಮೂಲಭೂತ ಸೌಕರ್ಯಗಳಾಗಲಿ ಏನು ಮಾಡಬೇಕು ಅಂತ ಏನು ಈ ಕಡೆ ದೌರ್ಜನ್ಯ ಮಾಡ್ತಾರೋ ಅಥವಾ ನಿರ್ಲಕ್ಷ್ಯ ಮಾಡ್ತಾರೋ ಏರಿಯಾದೇ ಒಂದು ನಿರ್ಲಕ್ಷ್ಯವಾಗಿ ಬಿಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ. ಆದಷ್ಟು ಬೇಗ ಈ ರಸ್ತೆಗೆ ಒಂದು ಏನಾದರೂ ಮಾಡಿ ಪರ್ಯಾಯವಾಗಿ ಒಂದು ರಸ್ತೆ ಮಾಡಿ ಸಾರ್ವಜನಿಕರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಲ್ಮೋಸ್ಟ್ 22 ವರ್ಷದಿಂದ ಇಲ್ಲೇ ಇದ್ದೀನಿ. 22 ವರ್ಷದಲ್ಲಿ ನಾನು ಕಾರ್ ಹಾಕಿದ್ದವರು 4 times 5 times ನೋಡಿದ್ದೀನಿ. ಸೊ ಇತ್ತೀಚೆಗೆ 3-4 years ಇಂದ ಕಾರ್ ಹಾಕಿಲ್ಲ. ಇಲ್ಲಿ 3 ವರ್ಷದಿಂದ ರಸ್ತೆ ಕಾಮಗಾರಿ ನಡೆದಿದ್ರೂ ಅರ್ಧ ಪ್ಯಾಚ್ ವರ್ಕ್ ಮಾಡಿಬಿಟ್ಟು ಹೋಗ್ತಿದ್ದಾರೆ. ಕರೆಕ್ಟಾಗಿರೋ ರಸ್ತೆ ಡಾಂಬರೀಕರಣ ಆಗ್ತಿಲ್ಲ. ಇಲ್ಲಿ ಮೇಯ್ನ್ ಅದೇ ಸಮಸ್ಯೆ ಆಗ್ತಿರೋದು. ಇಲ್ಲಿ ಎಲ್ಲರೂ ಹೇಳಂಗೆ 4-5 ಸ್ಕೂಲ್ಗಳಿದೆ, ಎಲ್ಲರೂ ಇದೇ ರೋಡಲ್ಲಿ ಓಡಾಡಬೇಕು. ನಾವು ಈ ರೋಡ್ ಬಿಟ್ಟರೆ ಇನ್ನೆಲ್ಲೂ ಓಡಾಡೋಕ್ಕೆ ಮೇಯ್ನ್ ಕನೆಕ್ಟಿವಿಟಿ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.